ಯವ್ವ ನೀವು ಅಲ್ಲ, ನೀವು ಬರ್ತಾನೆ ಇದ್ರ ನಾ ಈಗ ಊರಿಗೆ ಬರಾಕತ್ತಿದ್ದೆ ನೋಡ್ವೆ. ನೀ ಈಗ ಬರ್ತೀಯ ಅಂತ ಗೊತ್ತಾಗೆ ನಾನ ಬಂದೆ ಮಾತಾಡೋಣ ಅಂತೇಳಿ. ಯಾಕೆ ಸಿಟ್ಟಾಗಿ? ಬರ್ರಿ ಬೀಗ್ರ ಕುಂದ್ರ ಬರ್ರಿ. ಬರ್ರಿ ಅಣ್ಣಾರ, ಬರ್ರಿ ಅಕ್ಕಾರ, ಬರ್ರಿ ಕುಂದ್ರ ಬರ್ರಿ. ನೋಡ್ರಿ, ನಮಗೆ ಸುಳ್ಳೊಂದು ಸೊಟ್ಟೊಂದು ಸುತ್ತಿ ಬಳಸಿ ಮಾತಾಡಕ ನಮಗ್ ಬರೋದಿಲ್ಲ. ಇದ್ದಿದ್ದ ಹೇಳ್ತೀನಿ ಕೇಳ್ರಿ. ಐ ಅಮ್ಮ ಅಪ್ಪ ಬಂದ್ರಿ? ಈಗ ಬಂದ್ರಿ? ನಾನು ಇವತ್ತು ಬಿಟ್ಟು ನಾಳೆ ಬರೋಣ ಅಂತಿದ್ದೆ ಅಲ್ಲಿಗೆ. ಬರೀ ಚಲೋ ಆತ್ ಬಂದಿದ್ದೆ. ನಾ ಈಗ ರೊಟ್ಟಿ ಮಾಡೋದು ಕಲ್ತೀನಿ, ರೊಟ್ಟಿ ಮಾಡಾಕತ್ತೀನಿ. ಕುಂದರಿ, ಊಟಕ್ಕೆ ಹಚ್ತೀನಿ ತಾಟ. ಬೇಡವಾ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೀನಿ. ಮತ್ತೇನು ಹೊಲಕಿಸ್ಕೊಂತ ಮಾತಾಡ್ತಿ ತಣ್ಣಗ ನಿಂದ್ರ. ನೋಡ್ರಿ, ನಿಮ್ಮ ಮಗಳಿಗೆ ಗಂಡ ಅಂದ್ರೆ ಗೊತ್ತಿಲ್ಲ, ಗಂಡನ ಜೊತೆ ಬಾಳೆ ಮಾಡೋದು ಅಂದ್ರೆ ಗೊತ್ತಿಲ್ಲ. ಮಂತ್ಯಾನ್ಯಾಗ ಹೆಂಗೆ ಸೊಸಿಯಾಗಿ ಬಂದಾಳ, ಸೊಸಿ ಅಂದ್ರೆ ಏನನ್ನೋದ ಗೊತ್ತಿಲ್ಲ ಆಕಿಗೆ. ಮಾವರ ಬರ್ರಿ ಕುಂದ್ರ, ಕುಂತ್ ಮಾತಾಡು ನನ್ನ ಸಮಾಧಾನ. ಬರ್ರಿ. ಇಲ್ಲ ಕುಂದಿರ್ತೇನೆ, ಮಾತಾಡ್ತೇನೆ, ಅದಕ್ಕೆಲ್ಲ ಏನು ಬಂದಿದ್ದಲ್ಲ. ಆದ್ರೆ ಹೇಳೋ ವಿಚಾರ ಹೇಳಿ ಮುಗಿಸ್ಬಿಡ್ತೇನೆ ಅಷ್ಟ, ಮತ್ತೇನಿಲ್ಲ. ನೋಡಪ್ಪ, ಆಕಿಗೆ ಬಾಳೆ ಬದುಕಿಂದ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಅದು ಸಣ್ಣಕ್ಕಿದ್ದಾಳಲ್ರಿ, ಸ್ವಲ್ಪ ದಿನ ಈಗ ನಮ್ಮವ್ರಿಗೆ ಈಗ ನೋಡ್ರಿ ರೊಟ್ಟಿ ಮಾಡೋದು ಕಲಿಯಾಕತ್ತಾಳ. ನಿಧಾನಕ್ಕೆ ಎಲ್ಲ ಅಡಿಗೆ ಅಂಬ್ಲಿ ಮಾಡೋದು ಸ್ವಲ್ಪ ಕಲಿತಾಳ್ರಿ. ಒಂದು 4 ದಿನ ಕಾಲಾವಕಾಶ ಕೊಡ್ರಿ. ಅವ್ರ ಅಮ್ಮಾರು ಮಾಡೋ ಹೊತ್ನ್ಯಾಗ ನಿಂತು ನೋಡ್ಕೊಂಡ್ಲ ಅಂದ್ರೆ ಅಡಿಗೆ ಪಡಿಗೆ ಮನಿ ಬಾಳೆ ಬದುಕು ಹೆಂಗೆ ಮಾಡೋದು ಅಂತೇಳಿ ಕಲಿತಾಳ. ಕಲಿಬೇಕನ್ನೋ ಆಸಕ್ತಿ ಐತಿ, ಆದ್ರೆ ಇಲ್ಲೇನೋ ಕಲ್ತಿಲ್ಲ, ಅಲ್ಲಿ ಕಲಿತಾಳ ತಗೋರಿ. ನೋಡಪ್ಪ, ಬಾಳೆ ಬದುಕಂದ್ರೆ ಅದನ್ನ ಹೇಳಿಲ್ಲ ಬಿಡ ನಾನು. ಅದು ಹೆಂಗ ನಿಭಾಯಿಸ್ಕೊಂಡು ಹೋಗ್ತೈತಿ. ನಮ್ಮ ಮನೆಗೆ ನಾಳು ಕಾಳದರ ಇವ್ರು ಮಾಡೇ ಏನು ಆಗ್ಬೇಕಾಗಿಲ್ಲ. ನಾ ಹೇಳಿದ್ದು ಅದಲ್ಲ. ನಿಮ್ಮ ತಂಗಿಗೆ ಗಂಡ ಅಂದ್ರೆ ಏನಂತ ಗೊತ್ತಿಲ್ಲ, ಗಂಡನ ಜೊತೆಗೆ ಸಂಸಾರ ಮಾಡೋದು ಗೊತ್ತಿಲ್ಲ ಆಕಿಗೆ. ಏನ ಮತ್ತೆ ಮಕ್ಕಳು ಮರಿ ಮುಂದೆ ಜೀವನ ಪೀಳಿಗೆ ಹೆಂಗ ಮುಂದುವರಿಬೇಕು ನಮ್ದು? ಆಗು ವಯಸ್ಸು ಆಗಿ ಹೋಗೈತಿ, ಮಕ್ಕಳು ಮೊಮ್ಮಕ್ಕಳು ಕಾಣಬೇಕನ್ನೋದ ನಮ್ಮ ತಲೆಯಾಗಿರೋದಪ್ಪ. ಈ ವಯಸ್ಸಕ್ಕೆ ಒಂದು ಯಾವ್ದೋ ಒಂದು ಎತ್ತಿ ಆಡಿಸ್ಲಿಕ್ಕಂದ್ರೆ ಮತ್ತೆ ಹೆಂಗ? ಯಪ್ಪ ಹೋಗ್ಲಿ ಬಿಡಪ್ಪ, ಬರ್ಬರ್ತ ಕಲಿತಾಳ. ಕಲಿಯೋದಲ್ಲ ಮಗನ ಇದು, ಬರ್ಬರ್ತ ಕಲಿಯಾಕ ಇದ್ನೇನ ಸಾಲಿ ಅಂತ ಮಾಡಿ ಏನ? ಹೋಲ್ಬಿಡಿ, ಈ ವರ್ಷ ಇಷ್ಟು ಮುಂದ್ ವರ್ಷ ಇಷ್ಟ ಅನ್ನಕ ಇದ ಗಂಡನ ಜೊತೆ ಬಾಳೆ ಮಾಡ್ಬೇಕಾಗಿರೋದು. ಇದು ಪ್ರತಿಯೊಬ್ಬ ಹೆಣ್ಣಿನ ಕರ್ತವ್ಯ ಐತಿ. ಹೆಣ್ಣು ಮಕ್ಕಳಾಗಿ ಹುಟ್ಟಿಂದ ಮುಗಿದು ಹೋತದ. ಮದುವೆ ಗಂಡನ ಮನೆಗೆ ಹೋಗಿಂದ ಗಂಡ ಹೆಂಗ್ ಹೇಳ್ತಾ ನಂಗೆ ಕೇಳ್ಕೊಂಡು ಗಂಡನ ಮನೆ ಒಳಗೆ ಹೆಂಗಿರ್ಬೇಕು ಹಂಗಿರ್ಬೇಕಷ್ಟೇ. ಏನ ಊರನ್ ಮಂದಿ ಎಲ್ಲ ಕೇಳ್ತಾ ಇದಾರ, ಏನು ಸಿಹಿ ಸುದ್ದಿ ಯಾವಾಗ ಕೊಡ್ತೀರಿ ಅಂತ. ಏನಂತ ಉತ್ತರ ಹೇಳೋದು? ಇನ್ನು ನನ್ನ ಸೊಸಿಗೆ ಏನು ಗೊತ್ತೇ ಇಲ್ಲ ಅಂತ ಹೇಳ ನಾನು. ನನ್ನ ಮಗನ ಲೆಕ್ಕದಂತ ಇದನ್ನೆಲ್ಲ ರಂಪಾಟ ಮಾಡಿ ಹಿರಿಯರು ಕೂಡಿಸಿ ನನಗೆ ಈಕಿ ಬ್ಯಾಡ ಅಂತಾನಂತ ನೋಡಿದೆ ನಾನು. ಅವ ಏನು ಅನ್ಲಿಲ್ಲ. ಅವಾಗ ಆಕಿಗೆ ಹೆಂಗೆ ಕಂಡಾಳ ಯಾರಿಗೆ ಗೊತ್ತು? ಸಣ್ಣ ಹುಡುಗಿ ಅಂತ ಅವನು ಸುಮ್ಮನೆ ಆಗಿರ್ಬೋದು. ಆದ್ರೆ ನಮಗೆ ಮೊಮ್ಮಕ್ಕಳನ್ನ ಎತ್ತಿ ಆಡಿಸೋ ಆಸೆ ಐತಿ. ನನ್ನ ಮಗ ನಾವು ಇನ್ನೊಂದು ಮದ್ವೆ ಮಾಡ್ತೀವಿ. ನಿಮ್ಮ ಮಗಳನ್ನ ಬಿಡುಗಡೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊರಿ. ಇಲ್ಲ ಆಕಿಗೆ ಗಂಡನ ಜೋಡಿ ಹೆಂಗಿರ್ಬೇಕು ಅನ್ನೋದು ಹೇಳ್ಕೊಡ್ರಿ. 2 ತೀರ್ಮಾನ ಆಗ್ಬೇಕಷ್ಟೇ. ಅಲ್ಲ, ಅದು ಒಬ್ರು ಹೇಳ್ಕೊಡುವಂಥದ್ದಲ್ಲ. ನೀವ ನೋಡ್ತೀರಿ ತಂದೆ ತಾಯಿ, ನಾವು ಇದನ್ನೆಲ್ಲ ಹೆಂಗೆ ಹೇಳಕ್ಕಾಕೈತಿ? ನಾ ಅಣ್ಣ ಮನ್ಯಾಗ ಎಲ್ಲರೂ ಹಿರಿಯ ಮನುಷ್ಯರ. ಆಕಿ ಯಾಕೆ ಇದ್ರೊಳಗೆ ಎಲ್ಲ ಇವೆಲ್ಲ ಹುಟ್ಟುತ್ತಲೇ ಅವ್ರವ್ರೇ ದೇವ್ರ ಒಂದು ಯಾರು ಹೇಳಲಾರ್ದ ಕೇಳಲಾರ್ದ ಗೊತ್ತಾಕಿರ್ತೈತಿ. ಈಕಿ ಯಾಕೆ ಇಷ್ಟು ಮಬ್ಬದಾಳ ಗೊತ್ತಾಗೋಲ್ತ. ಈ ವಿಚಾರವಾಗಿ ನಮ್ಗೆ ನಿಜವಾಗ್ಲೂ ಏನು ಹೇಳ್ಬೇಕಂತೇಳಿ ಗೊತ್ತಾಗೋಲ್ತ್ರಿ. ಇದಿಷ್ಟು ಬಿಟ್ರೆ ನನ್ನ ಮಗಳ ಅಪ್ರಂಜಿ, ನೀವು ಈ ಕಾರಣಕ್ಕೆ ಮುರುಗಡೆ ಮಾಡ್ಕೋಬೇಡ್ರಿ. ಈ ತಿಳುವಳಿಕೆ ನಾನು ಹೇಳ್ಸಕ್ಕಸ್ತೇನೆ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಈಕಿವಾರಿಗೆ ಹುಡುಗರು ಅದಾರ ನಮ್ಮ ಮನ್ಯಾಗೂ, ಲಗ್ನ ವಯಸ್ಸಿಗೆ ಬಂದಾರ. ಆಕೆ ಅವ್ರು ಇರೋದಕ್ಕೂ ಈಕಿ ಇರೋದಕ್ಕೂ ಭಾರಿ ಅಜಗಜಾಂತರ ಐತಿ. ನೀವು ಒಂದು 4 ದಿನ ಅವಕಾಶ ಕೊಟ್ರೆ ನಾವು ಸ್ವಲ್ಪ ತಿಳುವಳಿಕೆ ಹೇಳಿ ತಿಳಿಸಿ ಹಂಗಲ್ಲ ಹಿಂಗ ಅಂತೇಳಕಿ ಮನಸ್ಸು ಬದಲಿ ಮಾಡಿಸಿ ನಾವು ತಂದು ಬಿಡ್ತೀವ್ರಿ. ಹೌದಪ್ಪ, ಹೋಗ್ಲಿ ಬಿಡಪ್ಪ. ಈ ವಿಚಾರಕ್ಕೆಲ್ಲ ಜಗಳ ಮಾಡಿ ನನಗೆ ಆಕಿನ ಬಿಡಾಕ್ ಮನಸ್ಸಿಲ್ಲಪ್ಪ. ಹೌದ್ರಿ ಮಾವರ, ನೀವು ನಮ್ಮ ತಂಗಿ ಮುರುಗಡೆ ಮಾಡ್ಕೊಂಡ್ಬಿಟ್ರಂದ್ರೆ ಸಂಬಂಧ ಆಕಿ ಜೀವನನ ಹಾಳಾಕತ್ರಿ. ಇನ್ಯಾರು ಲಗ್ನಕ್ಕಾರ ಹೇಳ್ರಿ? ಆಕಿ ಜೀವನ ಬರ್ಬಾದಾಗಿ ಹೋಗತಿ. ಅದಕ್ಕೆ ಒಂದು 4 ದಿನ ಕಾಲಾವಕಾಶ ಕೊಡ್ರಿ. ಇಷ್ಟು ದಿನ ತಡೆದು ನೋಡಿರಿ. ಅತ್ತಿ, ಆಕಿಗೆ ಹೆಂಗ ಏನಂತ ನಾ ಹೇಳ್ತೇನಂತ ನೀವು ಒಂಚೂರು ಹೇಳ್ರಿ ಮಾವರಿಗೆ. ಸುಮ್ಮನಿರಕ ಒಂದು 4 ದಿನ ಇದಾಗಲಿ. ಅಕ್ಕಾರ ಒಂಚೂರು ಬರ್ರಿ. ನಾನು ರೀ ಬಂದೆ. ಅಕ್ಕಾರ ನಿಮ್ಮ ಕಾಲು ಬಿದ್ದು ಕೇಳ್ಕೊಂತೀನಿ ರೀ. ನನಗೆ ಇದಕ್ಕಿಂತ ಬೇರೆ ದಾರಿ ಇಲ್ಲ. ನನ್ನ ಮಗಳಿಗೆ ಇದೊಂದು ವಿಚಾರಕ್ಕೆ ಯಾಕೆ ತಿಳುವಳಿಕೆ ಇಲ್ಲೋ ಏನು, ಗಂಡನ ಮನೆ ಬಗ್ಗೆ ಏನೂ ಗೊತ್ತಿಲ್ಲ ಆಕಿಗೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಸ್ವಲ್ಪ ಅನ್ಸರಿಸ್ಕೊರಿ. ಈಗ ನೀವಾಕಿ ಬೇಡ ಅಂತ ಬಿಟ್ಟರೆ ಆಕಿ ಜೀವನನ ಬರ್ಬಾದಾಗಿ ಹೋಗತ್ತಿ. ಒಂಚೂರು ನಿಮ್ಮ ಮನೆಯವ್ರಿಗೆ ನೀವೇ ಹೇಳ್ಬೇಕ್ರಿ. ಅಲ್ಲ, ಗಣಸೂರು ಹೆಣ್ಮಕ್ಳಿಗೆ ಕಿಮ್ಮತ್ತು ಕೊಡಂಗಿಲ್ಲ ನನಗೆ ಗೊತ್ತು. ನಿಮ್ಮ ಮಾತು ಅವ್ರು ಕೇಳ್ತಾರ ಇಲ್ಲ ನನಗೆ ಅದು ಗೊತ್ತಿಲ್ಲ ರೀ. ಆದ್ರೆ ನಿಮ್ಮ ಕಾಲು ಬಿದ್ದು ಕೇಳ್ಕೊತೀನಿ, ನನ್ನ ಮಗಳಿಗೆ ಒಂದು ಅವಕಾಶ ಕೊಡ್ರಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಚೇಚೆ ಶಾಂತಕರ, ನೀವು ಹಾಗೆಲ್ಲ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ರಿ ನಾನು ಮನುಷ್ಯತ್ವ ಇಲ್ಲನ್ರಿ, ಅದು ನನ್ನ ಮಗಳಿದ್ದಂಗೆ ಐತಿ. ನಾ ಯಾವತ್ತೂ ಯಾಡಿಚ್ಚಿ ತಿಳ್ಕೊಂಡಿಲ್ಲ ನೋಡ್ರಿ ಆಕೆ ಬಗ್ಗೆ. ಆಕೆ ಹಿಂಗೆ ಮಾಡ್ತಾ ಇದ್ದಾಳ ಅಂತೇಳಿ ಒಂದು ಸ್ವಲ್ಪ ಬೇಜಾರಿತ್ತು ರೀ, ಬೇಸರ ಆಕೈತಿ ಯಾರಿಗಾದ್ರೂ. ಮತ್ತು ಮಕ್ಕಳು ಮೊಮ್ಮಕ್ಕಳು ನೋಡ್ಬೇಕಂತ ಆಸೆ ಇರ್ತದೆ ನೋಡ್ರಿ. ಆದ್ರೆ ಮುಂದೆ ತಿಳ್ಕೊತಾಳಲ್ಲ ಬಂಗಾರದಂಗೆ ಸಿಕ್ಕತ್ವಿ ಒಂದು ಸೊಸಿ ಅಂತೇಳಿ ನನಗೆ ಅದು ಸಮಾಧಾನ ಇತ್ತು.
ಆದ್ರೆ ನನ್ನಂಗಲ್ಲಿ ನೋಡ್ರಿ ನಮ್ಮ ಮನೆಯವ್ರು ಅವು ಗಣಸರ ಬುದ್ಧಿ ಗೊತ್ತಲ್ಲ ನಿಮಗೆ ಚುಟ್ನ ಕಡ್ದು ಬಿಟ್ಲೆ ಬಿಟ್ಟು ನಿನ್ ಸಂಘ ಅಂತಾವು ಅವ್ರಿಗೆ ಹೆಂಗಂದ್ರೆ ಹೇಂತಿ ಅಂದ್ರೆ ಮುಗೀತು ಬಾಳೆ ಮಾಡ್ಬೇಕಟ್ಟೆ ಆಕಿಗೆ ತಿಳಿತೈತೋ ಬಿಡ್ತೈತೋ ಆಕಿ ಮನಸ್ಸು ಐತೋ ಬಿಟ್ಟೈತಿ ಅದು ಯೋಚನೆನೇ ಮಾಡಂಗಿಲ್ಲ ಮುಗೀತು ಅಷ್ಟೇ ಅದು ಯಾಕಂದ್ರೆ ನಾವಾದ್ರೂ ಮದುವೆ ಮಾಡ್ಕೊಂಡಾಗ ನಮಗಾರ ಏನು ಗೊತ್ತಿತ್ರಿ ಹೊಡೆದು ಹಂಗಲ್ಲ ಹಿಂಗೆ ಅಂತೇಳಿ ಬಾರ್ಕೊಲ್ಲೆ ಚಬಕಲ್ಲೇ ಹೊಡೆದಾರ್ರಿಪ್ಪ ನಾನು ಎಲ್ಲ ನೆನಪಾದ್ರೆ ಕಣ್ಣೀರು ಕೂಳು ತಿಂದೇನ್ರಿ ಕಣ್ಣಾಗ ನೀರು ಕಪಾಳಕ್ಕೆ ಬರ್ತಾವೆ ಏನ್ರಿ ನನಗೂ ಗಂಡ ಅಂದ್ರೆ ಗೊತ್ತಿಲ್ಲ ಗಂಡನ ಕೊಟ್ಟು ಹೆಂಗೆ ಬಾಳೆ ಮಾಡ್ಬೇಕಂತ ಗೊತ್ತಿದ್ದಿಲ್ಲ ಆದ್ರೆ ಇಷ್ಟು ದಿನ ಬಿಟ್ಟಿಲ್ಲ ಬಿಡ್ರಿ ನನಗೆ ನಾನು ಮದುವೆ ಆಗಿ ಬಂದು ರಾತ್ರಿನ ಬಿದ್ದ ಹೊಡ್ತ ನಮ್ಮ ಮಾವು ಹೊಡೆದನ್ರಿ ನನ್ನ ಏನ್ರಿ ನನ್ನ ಗಂಡಲ್ಲ ಮತ್ತು ನಮ್ಮ ಮಾವು ಹೊಡೆದಾನ ನಮ್ಮ ಮಾವಾರು ಹೊಡೆದು ಗಂಡನ ಕೊಟ್ಟು ಬಾಳೆ ಮಾಡ್ಬೇಕು ಹೋಗೊಳಗ ಅಂತ ಕಳ್ಸ್ಯಾರ ಗೊಲ್ರಿ ಹಿಂಗೈತ್ರಿ ಆದ್ರೆ ಇನ್ನು ನಮ್ಮ ಸೊಸಿಗೆ ನಾವು ಹಂಗೆ ಮಾಡಿಲ್ಲ ಬಿಡ್ರಿ ನಮ್ಮ ಮನೆಯವ್ರು ಹಂಗೆ ಮಾಡಿಲ್ಲ ಆದ್ರೆ ಅದು ಒಂದು ಇದು ರೀ ಆತು ನಾ ಹೇಳ್ತೇನೆ ತಗೋರಿ ಹೌದು ಬಿಡ್ರಿ ನಮ್ಮ ಪರಿಸ್ಥಿತಿನ ಭಾಳ ಕಷ್ಟ ಐತಿ ಹೆಣ್ಮಕ್ಳು ಅಂದ್ರೆ ಒಂದು ಮಕ್ಕಳನ್ನ ಹಿಡಿದು ಒಂದು ಯಂತ್ರ ಅಂತೇಳಿ ಅಷ್ಟೇ ಎಲ್ಲೇ ಒಬ್ರು ಅತ್ತಿಗಳು ನಿಮ್ಮಂಥವ್ರು ಚಲೋದವ್ರು ಇಲ್ಲಂದ್ರೆ ಅದೆಲ್ಲ ಅತ್ತಿಗಳು ಹೆಂಗದಾರ ಗೊತ್ತೈತಲ್ರಿ ನಮ್ಮ ಅತ್ತಿನೇ ನೋಡ್ತಿರಲ್ರಿ ಏನು ಪಾದ ತೊಳೆದು ನೀರು ಕುಡಿದ್ರು ಆಕಿ ನಮ್ಮನ್ನೇನು ಉರ್ಸ್ಕೊಂಡು ತಿನ್ನೋದು ಬಿಡೋದಿಲ್ಲ ಹಂಗದಾಳ ಆಮೇಲೆ ನನ್ನ ಮಗನ ಮದುವೆ ಆತ್ರಿ ಮದುವೆ ಮಾಡ್ಕೊಳ ನಿನ್ನೆ ಅಂದ್ರೆ ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಂಬಂದ್ರಿ ತಾಳೆ ಕಟ್ಕೊಂಡು ಗುಡಿಯಾಗ ಆ ಹುಡುಗಿ ನಮ್ಮ ಕಸ್ತೂರಿ ವಾರಗಿದ ಆಕಿ ನಾ ತಿಳಿಸಿ ಹೇಳ್ತೀನಿ ಅಂದಾಳ ಅವ್ರವ್ರು ವಯಸ್ಸಿನರಕ್ಕರ ಬಾಯಿ ಬಿಚ್ಚಿ ಹಂಗಲ್ಲ ಹಿಂಗಂತ ತಾವು ಮಾತಾಡ್ಕೊತಾರೆ ಹಡತಾಯಾಗಿ ನಾ ಏನು ಹೇಳಿರಿ ಮಗಳಿಗೆ ಹೌದಿಲ್ರಿ ಅದಕ್ಕೆ ಈಗ ಅವ್ರವ್ರು ಮಾತಾಡ್ಕೊಂಡು ಬೇಕಾದ್ರೆ ಹೊಳ್ಳಿ ಬಂದಿದ್ದು ನೋಡ್ರಿ ನನ್ನ ಮಗಳು ಹೆಂಗೆ ಬಾಳೆ ಮಾಡ್ಕೊಂಡು ಹೋಗ್ತಾಳ ಅಂತೇಳಿ 4 ದಿನ ಕಾಲಾವಕಾಶ ಕೊಡ್ರಿ ಸಾಕು 4 ದಿನ ಆಯ್ತು ತಗೋರಿ ಹಂಗಾಗಿ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೇನೆ ತಗೋರಿ ನೀವೇನು ಮನ್ಸಿಗೆ ತಾಪ್ ಮಾಡ್ಕೋಬೇಡ್ರಿ ನಿಮ್ಮಂಥ ಪುಣ್ಯಾತ್ಮರ ಮನೆ ಸೇರಾಕ ನನ್ನ ಮಗಳು ಅದೇನು ಪುಣ್ಯ ಮಾಡಿದ್ಲ ಆತು ಬರ್ರಿ ಏನಂತ ಒಂದು 4 ದಿನ ತಡ್ರಿ ನಾವು ಬುದ್ಧಿ ಹೇಳಿ ಕಳಿಸ್ತೀವಿ ನಾವ ತಂದ್ಬಿಡ್ತೀವಿ ಅಂತ ಅದಾರ ಇಂಥವು 4 ದಿನ ಭಾಳ ಆಗ್ಯಾವು ಮೊನ್ನೆ 4 ದಿನ ಊರಿಗೆ ಹೋಗಿದ್ವಿ ನಮ್ಮ ಮಗಳ ಮನೆಗೆ ಎದಕ್ಕೆ ಹೋಗಿದ್ವಿ ಇವ್ರು ಚಂದಿರ್ಲಿ ಅಂತೇಳಿ ಹೋಗಿದ್ದ ದಂಡ ಆಗಿ ಹೋತು 4 ದಿನ ಈ ಪುರುಷಾರ್ಥಕ್ಕೆ ಮನೆ ಬೇರೆ ಬಿಟ್ಟು ಹೋಗಿದ್ವಿ ನಾವು 4 ದಿನ ಬಾಳೆ ಬದುಕೆಲ್ಲ ಬಿಟ್ಟು ಕೇಳ್ರಿ ಇಲ್ಲೇ ಅದಾರ ಏನಿಲ್ಲ ನಿಮ್ಮ ಮಗಳು ಏನೊಂದು ಗೊತ್ತಿಲ್ಲ ಆಕಿಗೆ ಮನೆ ಬಿಟ್ಟು ನಾವು ಅಲ್ಲಿ ಹೋದ್ರೆ ಈಕಿ ಬಂದು ಇಲ್ಲಿ ಕುಂತಾಳ ಅಲ್ಲಿ ಒಬ್ಬೆ ಪರಿಗತಿ ಅವ ಮನ್ಯಾಗ ಅದಾನ ಅದಕ್ಕೆ ಕುಯ್ಯನ್ ಚಾಲು ಮಾಡಿಲೇ ಮತ್ತಿನ್ನೇನು ಬಿಡ್ರಿ ಇದ್ದೊಬ್ಬ ಮಗಳನ್ನ ದಾರಿ ಎರೆದುಕೊಳ್ಳಲಿಲ್ಲ ಊರನ್ ಮಂದಿ ನಮ್ನಿ ಮಾತಾಡಕತ್ತಾರ ಗೊತ್ತನ ಮದುವೆನ ಆತು ಕರೆ ಹಿಂಗೆ ಆಗ್ಬಾರ್ದಾಗಿತ್ತು ಬಿಡ್ರಿ ಇವತ್ತು ನೀರಿಗೆ ಹೋಗಿದ್ನಲ್ಲ ಎಷ್ಟು ಮಂದಿ ಹೆಂಗಸರು ಕೇಳಿದ್ರು ಗೊತ್ತನ ನನಗಂತರೂ ಮಾರಿ ಹೊಡೆದಂಗೆ ಆತು ಅಂದಳತಿ ಥೋ ಹೇಳ್ಬೇಕಿಲ್ಲ ನೀನು ಆಕೆ ನನ್ನ ಮಗಳು ಯಾವನಾರ ಮದುವೆ ಮಾಡ್ಕೊಂಡು ಹೋಗಿಲ್ಲ ಸ್ವಂತ ಮಾವನ್ನ ಮದುವೆ ಮಾಡ್ಕೊಂಡಾಳ ಇಷ್ಟಪಟ್ಟಿದ್ಲು ಹಿಂಗಿತ್ತು ಅವ್ರ ಮನೆ ಪರಿಸ್ಥಿತಿ ಅಂತ ಹೇಳಲ್ಲ ಬಾಯ್ಬಿಟ್ಟು ಅದ್ರಾಗ ಏನೈತಿ ಅಂದ ಸುಲಭಕ್ಕೆ ಎಲ್ಲ ಆಕೇತನ ಈಗ ನಿನ್ನ ಸಮಸ್ಯೆ ಏನೈತಿ ಮೊದ್ಲ ಆ ಮುದುಕಿ ಬಾಯಿ ಬಡಿಕೆ ಬಾಯಿಗೆ ಬಂದಾಗ ಮಾತಾಡ್ತತಿ ಆ ಮುದುಕಿ ಕೈಯಾಗ ನಿಮ್ಮ ಶಾಂತ ನಿಮ್ಮ ತಂಗಿನ ಹೇಗಕ್ಕೆ ಆಗ್ವಲ್ತ ಇನ್ನು ನನ್ನ ಮಗಳು ಹೆಂಗೆ ಆಗ್ತಾಳ ನೀವ ಹೇಳ್ರಿ ನೋಡೋಣ ನನ್ನ ಮಗಳ ಗತಿ ಅದು ಏನಾಗೈತೋ ಏನೋ ಪಾಪ ಎಷ್ಟು ನೆನೆಸ್ಕೊಳಕತ್ತೈತೆ ಏನೋ ನನ್ನ ಆಕಿ ನಾವಿದ್ದಾಗ ಮನೆ ಬಿಟ್ಟು ಹೋದ್ಲಪ್ಪ ಆ ಮುದುಕಿ ಯಾವ್ದಾರ ಗುಡಿ ಬಾಗಿಲ ಕುಂತಿತ್ತೋ ಏನೋ ಗೊತ್ತಿಲ್ಲ ಒಟ್ಟು ಎಲ್ಲಿ ಹೋಗಿರ್ತೈತೆ ಅದ್ರ ಪಿಡಗಾಯ್ಲಿ ಮತ್ತಿನ್ನೇನು ಅದ್ರ ಹುಗ್ಗಿ ಉಂಡ್ಲಿ ಅದನ್ನು ಕುಂದ್ರಿಸಿ ಒಟ್ಲಿ ಅದನ್ನು ಶೆಟ್ ಸ್ಟ್ಯಾಂಡಿಗೆ ಆಗಲಿ ಅದನ್ನ ಸಿಟಿಗೆ ಕಡೆ ಶೃಂಗಾರ ಮಾಡಲಿ ಅದೊಂದು ಮುಳ್ಳು ಜೋಡಾದಾಗ ಆಗೈತತ್ತಾಗ ಎಲ್ಲಿ ಹೋಗಿರ್ತೈತಿ ಸಾಯಕ್ಕೆ ಅಲ್ಲೇ ಯಾವ್ದಾರು ಗುಡಿ ಬಾಗಲ್ಲ ಕುಂತಿರ್ತೈತಿ ಎದ್ದು ಇಷ್ಟೊತ್ತಿಗೆ ಅಲ್ಲೇ ಮನೆಗೆ ಬಂದಿರ್ತೈತಿ ಮತ್ತಿನ್ನೇನೈತಿ ನನ್ನ ಮಗಳಲ್ಲ ಒದ್ದಾಡಕತ್ತಿರೋದು ಆತ ಅಷ್ಟೆಲ್ಲ ಬೈಬೇಡ ಹೋಗ್ಲತ್ತಾಗ ಯಾಕೆ ಹಿರೇ ಮನುಷ್ಯಾಳಿಗೆ ಅಂತ ಕಟ್ಕೋತಿ ನಂದು ಪುಣ್ಯ ಇನ್ನೂ ಮಗಳು ಕೊಡ್ತಾನೆ ಬಿಡ್ತಾನೆ ಅಂತೇಳಿ ಆ ಹುಡುಗನ ಮನ್ಯಾಗಂತೂ ಮಾತಾಡಿದ್ದಿಲ್ಲ ಚಲೋ ಆತು ಅದೊಂದು ಅಸಹ್ಯ ಆಕಿತ್ತು ಮತ್ತೆ ಯಾರ ಮನ್ಯಾಗ ಮಾವ ಓ ಬಂದೇನಪ್ಪ ಸುರ ಬಾ ಕುಂದ್ರ ಬಾ ಮತ್ತಿನ್ನೇನಿಲ್ಲಪ್ಪ ಹಂಗ ಯಾವಾಗ ಬಂದಿ ಕೆಲ್ಸದ ಮ್ಯಾಗ ಯಾವ್ದೋ ಊರಿಗೆ ಹೋಗಿದ್ದೆ ಅಂತ ಈಗ ಇನ್ನಿದಾಗ ಬನ್ನಿಪ್ಪ ಕೆಲಸ ಮುಗಿತ್ಲ ಊರಿಗೆ ಆದ್ರೆ ಬಂದ್ ಗುಟ್ಲೆ ಒಂದು ಸುದ್ದಿ ಕಿವಿಗೆ ಬಿತ್ತು ಏನದ ಕರೇನ ಸುತ್ತಿ ಬಳಸಿ ಯಾಕೆ ಕೇಳ್ತಿಲ್ಲ ನಿನ್ನ ಮಗಳ ಲಗ್ನ ಆತ ಅಂತ ಕೇಳು ಅದಪ್ಪ ಅದ ಏನ ಎತ್ತ ವಿಚಾರ ಏನು ಗೊತ್ತಾಗ್ಲಿಲ್ಲ ಅಯ್ಯೋ ನಿನಗೆ ಗೊತ್ತಾಗಕ್ಕ ನಮಗೆ ಗೊತ್ತಾದ್ರಲ್ಲ ನಾವು ನಿಮಗಂತ ಹೇಳುದು ಬಂದ ಮದುವೆ ಮಾಡ್ಕೋತೇನೆ ಮಾವ ಅಂತೇಳಿ ಮಾಡ್ಕೊಂಡ ಒಮ್ಮೆ ಮಾಡ್ಕೊಂಡು ನಿನ್ಗೆ ಗೊತ್ತಾತು ತಂಗಿ ಮಗ ಏನು ಹೊಡಿತೀಯ ಬೈತೀಯ ಬೇದೆ ಒಟ್ಟು ಅಲ್ಲಿ ಹೋದ್ವಿ ಚಂದ ಮನೆ ತುಂಬಿಸ್ಕೊಂಡ್ರು ಮುಗೀತು ಓಡಾಟ ತಪ್ಪು ಮಗಳನ್ನ ನಾವು ದಾರಿ ಎರಿಬೇಕು ಚಂದಾಗಿ 4 ಮಂದಿ ಕರೆದು ಊಟಕ್ಕೆ ಹಾಕಿ ಚಪ್ರ ಹಾಕ್ಸಿ ಲಗ್ನ ಮಾಡ್ಬೇಕಂತಿದ್ವಿ ಅದೆಲ್ಲ ನೀರಾಗ ಹೊಳ್ಯಾಗ ಹುಂಚೆಣ್ಣು ತೊಳ್ದಂಗೆ ಆತಷ್ಟ ಮತ್ತೇನಿಲ್ಲ ಹೋಗ್ಲಿ ಬಿಡು ಮಾವ ಮತ್ತೆ ಈಗ ಯಾರ್ಯಾರು ನಾ ಎಲ್ಲೆಲ್ಲಿ ಇರ್ತತೆ ಏನು ಆದ್ರೆ ಮಾವ ನಾ ಎಲ್ಲಿ ಕೆಲ್ಸಕ್ಕೆ ಹೋಗಿದ್ನಿ ಗೊತ್ತನ ಎಲ್ಲೋ ನಿಮ್ಮ ಬಾಯ ಬರೋದಲ್ಲಪ್ಪ ಕಸ್ತೂರಿನ ಕೊಟ್ಟಿರಲ್ಲ ಆಕಿ ಗಂಡನ ಮನೆಗೆ ಹೋಗಿದ್ನಿ ಕೆಲ್ಸಕ್ಕೆ ನನಗೂ ಅಲ್ಲಿ ಹೋದ ಮ್ಯಾಲೆ ಗೊತ್ತು ಹೌದಾ ಮಾವ ನಾ ಮದುವೆ ಮಾಡ್ಕೋಬೇಕಂತೇಳಿ ಮನಸ್ಸು ಮಾಡಿದ್ದೆ ಮದುವೆ ಆತಕಿಗೆ ಬೇರೆ ಲಗ್ನ ಅಂತ ಸುದ್ದಿ ಕೇಳಿ ಹೋಲ್ಬಿಡತ್ತಾಗ ಅಂತ ಸುಮ್ಮನಾಗಿದ್ದೆ ನೋಡಿದ್ರೆ ಎಂತಾವ್ ಕೊಟ್ರಿ ಮಾವ ರೊಕ್ಕ ಐತೆ ಬಂಗಾರ ಐತೆ ಅಂತೇಳಿ ಅವ್ರ ಮನ್ಯಾಗ ಅವೇನು ಮರಯ್ಯ ಕರೆ ಎಮ್ಮಿಗೆ ಒಡ್ಡಾಗ್ಯಾನ ಅವಂಗ ಹೋಗಿ ಅಂತ ಚಂದುಳ್ಳಿ ಅಂತ ಹುಡುಗಿ ಕಟ್ಟಿರಪ್ಪ ಹೆಂಗ ಜೀವನ ಮಾಡೋದು ಹೆಂಗ ಏನು ಒಂದು ಗೊತ್ತಾಗೋಲ್ತ ಹೋಗು ಅಯ್ಯ ಭಾಡೆ
ಹೆಂಗಸೂರ್ನ ಆರಿಸ್ತಾರ, ಗಂಡಸೂರ್ನ ಏನ್ ಆರಿಸ್ತಾರ? ತಣ್ಣಗಿರ ಹೊಲಕಟ್ಟ ಬಾಡೆ. ಗಂಡಸು ಹೆಂಗಿದ್ರ ನಡಿತೈತಿ, ಹೆಂಗ್ಸ್ ಚಂದ ಇರ್ಬೇಕಟ್ಟೆ ನೋಡಾಕ. ಮುಗೀತು, ಬಂಗಾರ ಬೇಕಾದಷ್ಟು ರೊಕ್ಕ ಎಲ್ಲ ಐತಿ, ನಡಿತೈತಿ. ಹೌದು ಕರೆ ಬೇ, ತೀರಾ ಅಂದ್ಗೇಡದನ್ಬಿ ಅವ. ನನಗ ಕೊಟ್ಟಿದ್ರ ಬಂಗಾರದಂಗ್ ನೋಡ್ಕೊಂತಿದ್ದೆ. ಐತೆನ್ಲ ಈಡ ಗಿಡಗಣ್ಣಿ ನಿನ್ ಕಡೆ ಬಂಗಾರದಂಗ್ ನೋಡ್ಕೊಳಕ. ಅದ 1 ಎಕರೆ ಹೊಲ ಬಿಟ್ರಿ ಏನೈತ್ಲ, ಅದ ಮನಿ ಈಗ ಮಳಿಗೆ ಬೀಳ್ತೈತಿ, ಇನ್ನೊಟ್ಟತ್ತಿಗೆ ಬೀಳ್ತೈತೆ ಅನ್ನಂಗ ಆದಾಗೈತಿ. ಹೋಗ ಬಾಡೆ ದುಡ್ಡು ಚಂದ ಮನಿ ಕಟ್ಕೋ, ಆಮ್ಯಾಗ ಮದಿ ಮಾಡ್ಕೊಳ್ಳುವಂತಿ. ಇದು ನನ್ನ ಮಗ ಬುದ್ಗೇಡಿ ನನ್ನ ಮೊಮ್ಮಗಳನ್ನ ನಿನಗೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದ. ಚಲೋ ಆತ, ನನ್ನ ಮಗಳು ತಲೆ ಓಡಿಸಿ ಅದೊಂದು ಮಗ ಬಂದು ಮದುವೆ ಮಾಡ್ಕೊಂಡು ಹೋತು. ಆತ ಈರಿನ ಲಗ್ನ ಮಾಡ್ಕೋಬೇಕಂದ್ರೆ ಅವ್ರ ಹಣ್ಣು ಕೆಡಿಸಿದ, ಆಕಿನ್ನ ಮದುವೆ ಮಾಡ್ಕೋಬೇಕಂದ್ರೆ ಆಕಿನ ಇನ್ನೊಬ್ಬ ಮದುವೆ ಮಾಡ್ಕೊಂಡ್ಲು. ಹೋಲಿ ಬಿಡಪ್ಪ, ಯಾಕೆ ಬೇಕು ನಮಗೆ? ಅವ್ರವ್ರ ಹಣೆ ಬರ್ದಾಗ ಹತ್ತಿ ಹಂಗೆ ಆಕತಿ ಮಾವ. ಎಲ್ಲಾರ ಒಂದು ಕನ್ನೆ ನೋಡಪ್ಪ ಹೋಲತ್ತಾಗ, ಮತ್ತೇನು ಮಾಡೋದು? ಹಿಂಗೆ ಇದ್ರ ನಡೆಯಂಗಿಲ್ಲ. ನಮ್ಮವ್ವ ಮದುವೆ ಮಾಡ್ಕೊರ್ಲಾ ಅಂತ ಹೊತ್ತು ಹೊಂಟ್ರೆ ಕೈ ಹಚ್ಚಾಳ. ಏನು ನೀವ ನೋಡ್ಬಿಡ್ರಿ, ಎಲ್ಲಾರ ಒಂದು ಚಂದನ ಹುಡುಗಿನ ಮಾಡ್ಕೊಂತೇನೆ, ಮತ್ತೇನು ಮಾಡೋದು? ಆದ್ರೆ ಮಾವ, ಕಸ್ತೂರಿ ಆ ಮನೆ ಒಳಗೆ ರಾಣಿಗತೆ ಅದಾಳ ಬಿಡಪ್ಪ, ಬಂಗಾರದಂಗೆ ನೋಡ್ಕೊಳಕತ್ತಾರ. ಹುಡುಗ ಚಂದಿಲ್ಲ, ಒಪ್ಕೊಂತೀನಿ. ಅದು ಹೆಂಗೆ ಬಾಳೆ ಮಾಡ್ತಾಳ ಆಕಿ ಅವ್ನ ಕೂಟ, ಅದು ದೇವ್ರಿಗೆ ಬಿಟ್ಟಿದ್ದೆ. ಆದ್ರೆ ಸುಖದ ಸುಪ್ಪತ್ತಿಗೆ ಒಳಗೆ ಮೆರ್ಯಾಕತ್ತಾಳ ನೋಡಪ್ಪ. ಅದಕ್ಕೆ ಅಲ್ಲನಪ್ಪ ಕೊಟ್ಟು ಲಗ್ನ ಮಾಡಿದ್ದು. ಮತ್ತೆ ಹೆಣ್ಣು ಮಕ್ಕಳು ಚಲೋ ಇದ್ರೆ ಅಷ್ಟ ಆತಪ್ಪ. ಬಣ್ಣ ತೊಳ್ಕೊಂಡು ಏನು ನೀರು ಕುಡಿಬೇಕಾಗಿತ್ತಾನೆ? ಚಂದಿಲ್ಲ, ಹೆಂಗಿದ್ರಿ ಏನು? ಹೌದಿಲ್ಲ? ಅಷ್ಟೇ ಮುಗಿದೋತು. ಇವತ್ತು ನಾನು ನೋಡಿನ ಹೇಳ ಹುಡುಗನ ಏನು ಸೂಕ್ಷ್ಮ ಮೇಲೆ ಮಾತಾಡ್ತಾನ, ಎಷ್ಟು ಶಾಣೆತನ ಐತಿ. ಏನು ಚಂದ ಇದ್ದವ್ರಿಗೆ ಎಟ್ಟ ಕನ್ನೆ ಸಿಕ್ಕೊಂತ ಹೋದ್ರೆ ಚಂದ ಇಲ್ದವ್ರು ಎಲ್ಲಿ ಹೋಗ್ಬೇಕು? ಯಾಕೆ ಅವ್ರಿಗೆ ಒಳ್ಳೆ ಮನಸ್ಸು ಇರೋದಿಲ್ಲನ? ಎಲ್ಲ ಗುಣ ನೋಡಿ ಅಳಿಬಾರ್ದು, ಈಗ ಮನಸ್ಸು ನೋಡಿ ಅಳಿಬೇಕು. ಏನು ರೂಪಕ್ಕಿಂತ ಗುಣ ಮುಖ್ಯ. ಬರ್ತೇನೆ ತಗೋರಪ್ಪ ಮಾವ, ನಾ ಸೀದಾ ಬಂದವನ ಇತ್ತಾಗ ಬಂದೇನಿ, ಮನೆ ಕಡೆ ಹೋಗ್ತೇನೆ. ನೋಡ್ರಿ, 4 ದಿನ ನೋಡ್ತೇನೆ ನಿಮ್ಮ ಮಗಳನ್ನ, ನಿಮ್ಮ ಕಡೆನೇ ಇಟ್ಕೋರಿ. ಅದೇನು ಬುದ್ಧಿ ಹೇಳಿ ಕಳಿಸ್ತೀರ ಹೇಳ್ರಿ. ಅಷ್ಟೆ ಅಂದಂಗೆ ನಾನು ಆಗಲಿಂದ ಕೇಳ್ಬೇಕನ್ನತ್ತೀನಿ, ಈ ಹುಡುಗಿನ ಎಲ್ಲೇ ನೋಡೇನು ಅನ್ಸಕತ್ತೈತಿ. ಲಗ್ನದಾಗ ನೋಡ್ದಂಗೆ ಆಗಿತ್ತಪ್ಪ. ಈ ಹುಡುಗಿ ಹೆಸರು ಏನಾಯ್ತಲ್ಲ, ಅಲ್ಲ ಹೆಸರು ಗೊತ್ತಿಲ್ಲ, ಎಲ್ಲೇ ನೋಡ್ದಂಗೆ ಆಗೈತೆ. ಒಟ್ಟು ನನ್ನ ಹೆಂಡತಿ ಅಣ್ಣನ ಮಗಳ್ರಿ, ಈರಮ್ಮ ಅಂತೇಳಿ ಹೆಸರು. ಲಗ್ನದ ಗೊತ್ತಾಗೈತೇನ್ರಿ? ಕೊಳ ತಾಳೈತಿ. ಇವ್ರ ಮನೆಯವ್ರ ನನ್ನ ಮಗನ ಹೆಂಡತಿನ ರೀ, ನಿನ್ನೆ ಆತ್ ಮದ್ವಿ. ಏನ್ರಿ ಗೌಡ್ರ ಹಿಂಗೆ ಅನ್ನಕತ್ತೀರಿ? ನಿನ್ನೆ ಆತ್ ಮದ್ವಿ ಅಂದ್ರೆ ನಮ್ಗೇನು ಸುದ್ದಿನ ಮುಟ್ಸಿಲ್ಲಲ್ರಿ? ಅಷ್ಟು ದೂರದವ್ರು ಆಗಿಬಿಟ್ಟಿವೆ ನಾವು. ಅಲ್ಲ, ಬೀಗ್ರ ಬಿಜ್ರನ್ ಕರಿಬೇಕಂತ ಏನು ಊರ್ ಮಂದಿನ ಕರೆದು ನಮ್ಮನ್ನಷ್ಟ ಬಿಟ್ಟಿರೋ? ಏನು ನಮಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲೋ? ಏನು ಒಂದು ಅರ್ಥನ ಆಗೋಲ್ತಲ್ರಿ? ಲಗ್ನದ ವಿಚಾರನೂ ಹೊರಗೆ ಬಿದ್ದಿಲ್ಲ. ಮಾಡ್ಕೊಂಬಂದಾನ್ರಿ ಅಂತ ಕೆಲಸನ. ನಮ್ಮವ್ ಮನಿ ಬಿಟ್ಟು ಹೋಗ್ಯಾಳ್ರಿ. ಒಂದು ನಿನ್ನಿಂದ ಹೋಗ್ಯಾಳ್ರಿ, ಎಲ್ಲಿ ಹೋಗ್ಯಾಳ ಅನ್ನೋದನ್ನ ಇದು ಇಲ್ಲ. ಅಲ್ಲಿ ಈಗ ಹಳ್ಯಾರ ನಿಮ್ಮೂರಾಗ ನಮ್ಮ ಮಗಳು, ನಮ್ಮ ಹಳೆ ಅಲ್ಲೇ ಅದಾರಲ್ರಿ, ಆ ಮಗಳ ಮನೆಗೆ ಹೋಗಿರ್ಬೇಕು ಅನ್ನೋದು ಒಂದು ಗುಮಾನಿ ಅಷ್ಟೇ, ಒಂದು ಅನುಮಾನ. ಅಲ್ಲೇ ಹೋಗ್ಯಾಳನ ಅಂತೇಳಿ. ಹಂಗಾಗಿ ಈಗ ಹಳ್ಯಾರ ಅಲ್ಲಿ ಹೋಗಿ ವಿಚಾರಿಸಿ, ನಾನು ಊರಾಗ ಒಬ್ರು ನಂಬರ್ ಇಲ್ಲಿ ಗುಡಪ್ಪನಾರ ರಮಣ್ಣಾರ ಅಂತದಾರ್ರಿ, ಅವ್ರದ್ದು ಫೋನ್ ಐತ್ರಿ ಅವ್ರ ಮನ್ಯಾಗ ಒಂದು. ಆ ನಂಬರ್ ನಿಮ್ಮ ಮಗ್ ಕೊಟ್ಟಿದ್ನಿ ಹಳ್ಯಾರಿಗೆ. ಫೋನ್ ಹಚ್ಚಿ ಹೇಳ್ರಿ, ನಾ ಅಲ್ಲೇ ನಿಂದಿರ್ತೇನೆ ಬೇಕಾರೆ ಅಂತ ಹೇಳಿದ್ದೆ. ಅಷ್ಟೊತ್ತಿಗೆ ನೀವು ಬಂದ್ರಿ. ಈಗ ಅದಕ್ಕಂದ್ರ ಇವ ಹೋಗಿ ಅವ್ರ ಮನ್ಯಾಗ ನಿಂದಿರ್ಕಿಲ್ಲ, ತಾಳಿ ಕಟ್ಟಿ ಕರ್ಕೊಂಬಂದನ್ರಿ. ಇಬ್ರು ಮನಸ್ ಮಾಡ್ಯಾರ. ನಮ್ಮವ್ವ ಒಟ್ಟು ವರದಕ್ಷಿಣೆ ಜಾಸ್ತಿ ಕೊಡು ಅಂತದು ಅಂದಾಳ್ರಿ. ಮತ್ತೆ ಹಿರೇ ಮನುಷ್ಯಾಳ ಅಂದ್ಮೇಲೆ 4 ಮಾತು ಅಂತಾಳಲ್ರಿ. ಅದಕ್ಕೆ ಸಿಟ್ಟು ಬಂದು ಏನು ಕೊಡಾಕಾಗ್ಲಾರ್ದ ಹಿಂಗ ಮಾಡ್ಕೊಂಬಂದಾರ ನೋಡ್ರಿ. ಅಯ್ಯೋ ದೇವ್ರಿ, ಈಗಿನ ಮಕ್ಳಿಗೆ ಏನು ಹೇಳೋದೈತಿ ನೋಡ್ರಿ. ತಿಳಿದಿದ್ದ ಮಾಡ್ತಾವ್. ಹೋಲ್ ಬಿಡ್ರಿ, ಹುಡುಗಿನ ಚಲೋನ ಐತಿ. ಅಣ್ಣನ ಮಗಳಂತೀರಿ, ಹೊರಗಿಂದಲ್ಲ ಏನಲ್ಲ ಅಂತೀರಿ. ಒಂದು ಸಂಬಂಧ, ರಗದ ಸಂಬಂಧ ಆತ್ ಬಿಡ್ರಿ. ಹೋಲ್ ಮಾಡ್ಕೊಂಬಂದಾನಲ್ಲ, ಬಿಟ್ಬಿಡ್ರಿ. ಹೋಲತ್ತಾಗ ಮನೆ ತುಂಬಿಸ್ಕೊಂಡಿರಿ, ಎಲ್ಲ ಮುಗೀತು ಚಂದಾಗಿ. ಮುಂದಿನ ಶಾಸ್ತ್ರ ಮಾಡಿಕೊಡ್ರಿ. ವರ್ಷ ತುಂಬದ್ರೊಳಗೆ ತೊಟ್ಲಾ ಕಟ್ತಾರ, ಮತ್ತಿನೇನೈತಿ. ನಾವೇನು ಬರ್ತೇವ್ರಿ. ಕುಂದ್ರಿ, ಚಹಾ ತಗೊಂಡ್ಬರ್ತೇನೆ. ಅತ್ತಿ ಮಾವರು ನನ್ನ ಮ್ಯಾಗ ಎದಕ್ಕೆ ಸಿಟ್ಟು ಮಾಡ್ಕೊಂಡಾರ? ಎದಕ್ಕಿಲ್ಲ ಬಿಡವ, ಎದಕ್ಕಿಲ್ಲ. ನೀನು ದೌಡ ನಿಮ್ಮ ಮಾವನ ಸಿಟ್ಟು ಕಡಿಮೆ ಆಗ್ಬೇಕಂದ್ರೆ ಒಂದು ಗಂಡು ಕೃಷಿನ ಹಡ್ದು ಕೊಡು. ದೌಡ ನಿಮ್ಮ ಮಾವನ ಸಿಟ್ಟು ಕಡಿಮೆ ಆಕತಿ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಆಂಟಿ